ಓಕೆ ಮ್ಯಾಕ್ಸಿಮಮ್ ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಮತ್ತೆ ಸುದೀಪಣ್ಣ ಪ್ರೂವ್ ಮಾಡ್ಬಿಟ್ರು. 27 ಅಲ್ಲ 28 ವರ್ಷದಿಂದ ಒಂದು ಲೆಕ್ಕ, ಈಗಿನ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸ್ ಅಂತ ಹೇಳು. ಸಿನಿಮಾದ ಮಾತ್ರ ಸೂಪರ್ ಐತೆ. ಇವತ್ತು ನಮಗೆಲ್ಲ ಕ್ರಿಸ್ಮಸ್ ಆದರೆ ಸುದೀಪಣ್ಣ ಫ್ಯಾನ್ಸ್ಗೆಲ್ಲ ಕಿಚ್ಚ ಮ್ಯಾಕ್ಸ್ ಇವತ್ತು ಸೂಪರಾಗಿ ಕೊಟ್ಟವ್ರೆ. ಒಂದಂತೂ ಹೇಳ್ಬೇಕು ಅಂದರೆ ಒಂದು ಬದಲು ನೆಗೆಟಿವ್ ಹೇಳ್ಬಿಡ್ತೀನಿ. ಯಾರೊಬ್ರು ಲಾಸ್ಟ್ ವಿಕ್ರಮ ಸಿನಿಮಾ ನೋಡಿದಾಗ ಒಬ್ರು ಹೇಳಿರು 2 ಕ್ವಾರ್ಟರ್ ಕುಡ್ಕೊಂಡ್ಬಂದಿದ್ದೆ, ಕುಡ್ದು ಇಳಿದೋಗಿತ್ತು ಅಂತ. ಚಿನ್ನ ಇವತ್ತು ಮ್ಯಾಕ್ಸ್ ಸಿನಿಮಾ ನೋಡು, ನಿಂಗೆ 4 ಕ್ವಾರ್ಟರ್ ಕಿಕ್ಕು ಸುದೀಪಣ್ಣ ಅವ್ರ ಆ್ಯಕ್ಟಿಂಗಲ್ಲಿ ಹಿಂಗೆ ಸಿಕ್ಬಿಡ್ತದೆ. ಏನು ಆ್ಯಕ್ಟಿಂಗ್ ಅದು, ಏನು ಡೆಡಿಕೇಶನ್ ಅದು. ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸುದೀಪಣ್ಣ ಮೈ ಮೇಲೆ ಬ್ಲಡ್ಡು, ಆ ಗ್ರೀಸು, ಆ ಆಯಿಲು ಏನನ್ನು ಹಾಕ್ಕೊಂಡು ಹಿಂಗೆ ನಮಗೆ ನೋಡೋಕ್ಕೆ ಅಷ್ಟು ಕಷ್ಟ ಆಯ್ತು. ಬಟ್ ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡಿರಬೇಕು, ಒಂದು ನೈಟಲ್ಲಿ ನಡೆಯೋ ಸ್ಟೋರಿನ ಇಷ್ಟು ಚೆನ್ನಾಗಿ ತೋರಿಸೋರಲ್ವ, ಅದಕ್ಕೆ ಸೂಪರ್ ಹೇಳಬೇಕು. ಕೇಳಿಸ್ಕೊಳ್ಳೋ ಹೈವಾನ್ ಎಂಟ್ರಿ ಕೊಟ್ಟವ್ರೆ, ಪೈಲ್ವಾನ್ ಗಿವಾನ ಎಲ್ಲ ಇಲ್ಲ, ಇರೋದು ಒಬ್ಬರೇ ಸ್ಯಾಂಡಲ್ವುಡ್ಗೆ ಪೈಲ್ವಾನ್ ಸುದೀಪಣ್ಣ. ಅದೊಂದು ಸೂಪರ್ ಆಗಿದೆ. ಒಂದು ಲಾಸ್ಟ್ ಟೈಮು ನವಂಬರ್ 15ಕ್ಕೆ ಕರುಣಾ ಚಕ್ರವರ್ತಿ ಬಂದರು, ಡಿಸೆಂಬರ್ 20ಕ್ಕೆ ಅಭಿಮಾನಿಗಳ ಚಕ್ರವರ್ತಿ ಬಂದರು. ಇವತ್ತು ಡಿಸೆಂಬರ್ 25ಕ್ಕೆ ಅಭಿನಯ ಚಕ್ರವರ್ತಿ ಬಂದವ್ರೆ. 3 ಚಕ್ರವರ್ತಿಗಳು ಒಂದೇ ಫ್ರೇಮಲ್ಲಿ ಒಂದು ತಿಂಗಳಲ್ಲಿ ಬಂದವ್ರೆ ಅಂದರೆ ಅದಕ್ಕೆ ಹ್ಯಾಟ್ಸ್ ಆಫ್ ಮಾಡಬೇಕು. ಒಂದೊಂದು ಹೇಳ್ತೀನಿ, ಸುದೀಪಣ್ಣ ಯಾಕೆ ನೀವು ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ? ಪದೇ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತ. ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡೋರಿಗಿರೋದು ಮ್ಯಾಕ್ಸಿಮಮ್ ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ರು. ಸಖತ್ ಖುಷಿ ಆಯ್ತು ನನಗಂತೂ. ಇವತ್ತು ನಾನು ಸ್ಯಾಂತಾಕ್ಲಾಸ್ ಗೆಟಪ್ ಬರಬೇಕು ಅಂದ್ಕೊಂಡೆ, ಬಟ್ ಕೆಲವರು ನೆಗೆಟಿವ್ ಆಗಿ ಮಾಡೋಕ್ಕೆ ಅಂತ ಕಾಯ್ತಾ ಇರ್ತಾರೆ. ನನ್ನಂತೂ ಒಂದಂತ ಹೇಳ್ತೀನಿ, ನಾನು ಅಪ್ಪು ಸರ್ ಫ್ಯಾನು. ಸುದೀಪಣ್ಣ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಹೆವಿ ಫಿದಾಗ್ಬಿಟ್ಟಿನಿ. ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ನಿಜವಾಗ್ಲೂ ಏನೋ ವಿಸಲ್ಸು ಮೇಕಿಂಗ್ ಎಲ್ಲ. ಒಂದು ಸಿನಿಮಾದಲ್ಲಿ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ, ಇಬ್ಬರು ಗ್ಯಾಂಗ್ಸ್ಟರ್ಗಳು ತಪ್ಪಿಸ್ಕೊತಾರೆ. ಅವ್ರು ಹುಡುಕರ ಸುದೀಪಣ್ಣ ಅವ್ರನ್ನ ಏನು ಮಾಡ್ರು ಬದುಕ್ತಾರೆ ಇಲ್ವಾ ಅಂತ. ನನಗೆ ಟ್ರೈಲರ್ ಬಿಟ್ಟಾಗ ಒಂದು ಕನ್ಫ್ಯೂಸ್ ಆಗಿಬಿಟ್ಟಿತ್ತು, ಪೊಲೀಸ್ ಅಂದಮೇಲೆ ಗಡ್ಡ ಬಿಡಲ್ವಲ್ಲ, ಸುದೀಪಣ್ಣ ಯಾಕೆ ಬಿಟ್ಟವ್ರೆ ಅಂತ. ಅದು ಕ್ಲಾರಿಟಿ ಸಿಗಬೇಕು ಅಂದರೆ ಥಿಯೇಟ್ರ್ ಬಂದು ಸಿನಿಮಾ ನೋಡ್ಬೇಕು ನೀವು, ಆವಾಗಲೇ ನಿಮಗೆ ಪಕ್ಕಾ ಕ್ಲಾರಿಟಿ ಸಿಗ್ತದೆ. ಸುದೀಪಣ್ಣ ಫ್ಯಾನ್ಸ್ಗಂತೂ ಅಬ್ದುಟ ಈ ಸಿನಿಮಾ ಟೈಮಲ್ಲಿ ಪುಷ್ಪ ಬಂದ್ಬಿಟ್ಟಿರೋಂತು ಅಡ್ರೆಸ್ಗಿದ್ದಾಗ ಮನೆಗೆ ಓಡಬೇಕಾಯ್ತು ನೀವು. ಆಯಿತಾ, ಅರ್ಥ ಆಯ್ತಾ? ಮ್ಯಾಕ್ಸ್ ಬಂದಿರೋದು ಇಲ್ಲಿ ಸ್ಯಾಂಡಲ್ವುಡ್ನ ಭಾಷಾ. ಶಾರುಖ್ ಖಾನ್ ಅಂದರೆ ಬಾಲಿವುಡ್ ಭಾಷಾ ಅಂತೆ, ಸ್ಯಾಂಡಲ್ವುಡ್ಗೆ ಕಿಚ್ಚ ಸುದೀಪಣ್ಣ ಅಂದರೆ ಭಾಷಾ ಅಂತ. ಒಂದು ಹೇಳ್ಬೇಕು ಸರ್, ಅಪ್ಪು ಸರ್ ಫ್ಯಾನ್ಸು ಕಿಚ್ಚ ಸುದೀಪಣ್ಣ ಫ್ಯಾನ್ಸು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಯಾಕೆ ನಮ್ಮದು ಅಷ್ಟೇ, ಅಪ್ಪು ಸರು ಮತ್ತು ಕಿಚ್ಚ ಸುದೀಪಣ್ಣ ಫ್ಯಾನ್ಸ್ ಹೆಂಗೆ ಅಂತಂದರೆ ಒಂದೇ ಟೈಮ್ ಮಕ್ಕಳಿದ್ದಂಗೆ ಅವರು. ಅಷ್ಟು ಚೆನ್ನಾಗೈತೆ. ಎಲ್ಲರೂ ಬಂದು ಈ ಸಿನಿಮಾ ಥಿಯೇಟರ್ ನೋಡ್ರಿ. ಜೈ ಜವಾನ್ ಜೈ ಕಿಸಾನ್.